ಸಂಜೆ ಗದಗಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ತಮ್ಮ ಅಭಿಮಾನಿಗಳು ಸಾವನ್ನಪ್ಪಿದಂತಹ ಅಭಿಮಾನಿಗಳ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ. ಕಟೌಟ್ ಹಾಕುವಂತಹ ಸಂದರ್ಭದಲ್ಲಿ ಮೂವರು ಅಭಿಮಾನಿಗಳು ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ರು. ವಿದ್ಯುತ್ ಪ್ರವಹಿಸಿದ ಕಾರಣ ಮೂವರು ಸಾವನ್ನಪ್ಪಿದ್ರು. ಆ ಮೂವರ ಕುಟುಂಬಸ್ಥರಿಗೆ ನಟ ಯಶ್ ಸಾಂತ್ವನವನ್ನ ಹೇಳಲಿದ್ದಾರೆ. ಸರ್ಕಾರದಿಂದ ಈಗಾಗಲೇ ಮೃತರ ಕುಟುಂಬಕ್ಕೆ ಪರಿಹಾರದ ಘೋಷಣೆಯಾಗಿದೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಹಾಗೆ ಗಾಯಾಳುಗಳಿಗೆ 50,000 ರೂಪಾಯಿಯ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಸಂಜೆಯ ವೇಳೆಗೆ ಗದಗಕ್ಕೆ ಭೇಟಿಯನ್ನ ಕೊಡ್ತಾರೆ ನಟ ಯಶ್ ಅವರು. ಅಭಿಮಾನಿಗಳ ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ. ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಲಿದ್ದಾರೆ. ತಮ್ಮ ನೆಚ್ಚಿನ ನಟನ ಕಟೌಟ್ ಹಾಕುವಂತಹ ಸಂದರ್ಭದಲ್ಲಿ ದುರಂತ ನಡೆದು ಮೂವರು ಅಭಿಮಾನಿಗಳು ಸಾವನ್ನಪ್ಪಿರೋದು. ಇನ್ನೂ ಮೂವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಯಶ್ ಗದಗಕ್ಕೆ ದೌಡಾಯಿಸಲಿದ್ದಾರೆ. ನೇರವಾಗಿ ತಮ್ಮ ಅಭಿಮಾನಿಗಳ ಮನೆಗೆ ಭೇಟಿಯನ್ನ ಕೊಡಲಿದ್ದಾರೆ. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಲಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ನಟ ಯಶ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರುವಂತಹ ಕಾರ್ ಕೆಲವೇ ಕ್ಷಣದಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ಗೆ ನಟ ಯಶ್ ಅವರು ಬರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಸಚಿವರಾಗಿರುವಂತಹ HK ಪಾಟೀಲ್ ಅವರು ಕೂಡ ಇದನ್ನ ಮಾತನಾಡ್ಕೊಂಡು ಕನ್ಫರ್ಮ್ ಮಾಡಿದ್ದಾರೆ. ನಟ ಯಶ್ ಅವರು ಇಲ್ಲ, ನಾನು ಬರ್ತಾ ಇದ್ದೀನಿ, ಅಭಿಮಾನಿಗಳ ಮನೆಗೆ ನಾನು ಭೇಟಿಯನ್ನ ಕೊಡ್ತೀನಿ, ಅವರ ಕುಟುಂಬಸ್ಥರಿಗೆ ನಾನು ಸಾಂತ್ವನವನ್ನ ಹೇಳಬೇಕು ಅನ್ನುವಂತಹ ಮಾತನ್ನು ಹೇಳಿದಾರಂತೆ. ಯಾಕಂದ್ರೆ ನಟ ಯಶ್ ಅವರ ಈ ಅಭಿಮಾನಿಗಳು ಕಳೆದ 8 ವರ್ಷಗಳಿಂದಾನು ಪ್ರತಿ ವರ್ಷ ಯಶ್ ಅವರ ಸಿನಿಮಾಗಳನ್ನ ಆರಾಧಿಸ್ತಾ ಇದ್ರು. ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ರು. ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ರು. ನಿನ್ನೆಯೂ ಕೂಡ ಅದೇ ರೀತಿ ಸುಮಾರು 20 ಫೀಟ್ನ ಎತ್ತರದ ಕಟೌಟ್ ಅನ್ನ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಹೈ ಟೆನ್ಷನ್ ವೈರ್ಗೆ ಟಚ್ ಆದಂತಹ ಪರಿಣಾಮ 15ರಿಂದ 20 ಜನ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಲ್ಲಿ 3 ಸ್ಥಳದಲ್ಲೇ ಪ್ರಾಣವನ್ನ ಕಳ್ಕೊಳ್ತಾರೆ. 8ರಿಂದ 10 ಜನರಿಗೆ ಶಾಕ್ ಹೊಡೆದು ಅವರು ಮೂರ್ಛೆ ತಪ್ಪುತ್ತಾರೆ. ಅದರಲ್ಲಿ 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ತೀರಾ ಬಡವರು. ಅವರ ದುಡಿಮೆಯಿಂದ ಇನ್ನೂ ಕೂಡ ಚಿಕ್ಕ ಹುಡುಗರು 20, 21, 22 ಈ ರೀತಿಯಾದಂತಹ ವಯಸ್ಸು. ಹೀಗಾಗಿ ಅವರಿಂದಾನೇ ಅವರ ಕುಟುಂಬ ಸಾಕ್ತಾ ಇತ್ತು. ದುಡಿಮೆಯನ್ನ ಮಾಡಿ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಮನೆಯ ಮಕ್ಕಳವರು. ಅಂತಹ ಮಕ್ಕಳನ್ನ ಕುಟುಂಬ ಕಳ್ಕೊಂಡಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೀಗಾಗಿ ನಟ ಯಶ್ ಅವರು ಮೊದಲೇ ಹೇಳಿದ್ರು, ಜನವರಿ 8ನೇ ತಾರೀಕು ನಾನು ಸಿನಿಮಾ ಕೆಲಸದ ಮೇಲಿರ್ತೀನಿ, ಹಾಗಾಗಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮೊದಲೇ ಪ್ರಕಟಣೆಯನ್ನ ಹೊರಡಿಸಿದ್ರು. ಆದರೆ ಯಾವಾಗ ತಮ್ಮ ಕಟೌಟನ್ನು ಹಾಕೋದಕ್ಕೆ ಹೋಗಿ ತಮ್ಮ ಅಭಿಮಾನಿಗಳು ಸಾವನ್ನಪ್ಪಿದ್ರು ಅನ್ನುವಂಥ ಸುದ್ದಿ ಬರ ಸಿಡಿಲಿನಂತೆ ನಟ ಯಶ್ ಅವರ ಕಿವಿಗಪ್ಪಳಿಸ್ತೋ ಯಶ್ ದೌಡಾಯಿಸಿ ಬರ್ತಿದ್ದಾರೆ. ಗದಗಕ್ಕೆ ಭೇಟಿಯನ್ನ ಕೊಡ್ತಿದ್ದಾರೆ. ತಮ್ಮ ಅಭಿಮಾನಿಗಳ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಸಿದ್ಧವಾಗಿದೆ. ಹುಬ್ಬಳ್ಳಿಯಿಂದ ಗದಗಕ್ಕೆ ಬೈ ರೋಡ್ ತೆರಳಲಿದ್ದಾರೆ ಯಶ್. ತಮ್ಮ ಅಭಿಮಾನಿಗಳ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಏನು ಯಶ್ ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಬರ್ತ್ಡೇ ಅದೆಲ್ಲ ಮಾಡಬೇಕಂತಿದ್ರಲ್ಲ, ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಇಲೆಕ್ಟ್ರಿಕಲ್ ಶಾಕ್ ಆಗಿ 3 ಜನ ತೀರಿ ಹೋಗಿದ್ದರು. 3 ಜನರಿಗೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗಿದ್ದವು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಆ ವಿಷಯವನ್ನು ತಂದ್ವಿ. ಭಾಳ ಮನನೊಂದರು. ಆಮೇಲೆ ಆ ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು. ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರಿದ್ದಾರೆ ಅವರಿಗೆ 50,000 ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಗದಗ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಯಶ್ ಅವರು ಕೂಡ ತಮ್ಮ ಅಭಿಮಾನಿಗಳ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸ್ತಾ ಇದ್ದ ಹಾಗೆ ದೌಡಾಯಿಸ್ಕೊಂಡು ಬರ್ತಿದ್ದಾರೆ. ಎಷ್ಟು ಗಂಟೆಗೆ ಅವರು ರೀಚ್ ಆಗಬಹುದು ಅಂತ ಹೇಳಿ ಏನು ಮಾಹಿತಿ ಸಿಗ್ತಾ ಇದೆ ಯಶ್ ಭೇಟಿ ಬಗ್ಗೆ? ಹೌದು ವಿದ್ಯಾಶ್ರೀ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಯನಿಗೆ ಗ್ರಾಮದಲ್ಲಿ ಯಶ್ ಅವರ ಒಂದು ಚಿತ್ರ ಆಗಲಿ ಯಶ್ ಅವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಇವೆಂಟ್ಸ್ ಆಗಲಿ
ಅಲ್ಲಿ ಒಂದು ರೀತಿ ಸಂಭ್ರಮನೇ ಮನೆ ಮಾಡ್ತಾ ಇರ್ತಿತ್ತು. ಪ್ರತಿ ವರ್ಷ ಕೂಡ ಪ್ರತಿ ಯಾವುದೇ ಸಿನಿಮಾ ಆದರೂ ಆಗಲಿ ಅವ್ರ ಬರ್ತ್ಡೇ ಆಗಲಿ ಈ ಒಂದು ಸಂಭ್ರಮ ಸಾಕಷ್ಟು ಮನೆ ಮಾಡ್ತಾ ಇರ್ತು. ಯಾಕಂತಂದರೆ ಅಲ್ಲಿ ಆ ಗ್ರಾಮದ ಸೂರಣಿಗಿ ಗ್ರಾಮದ ಅಂಬೇಡ್ಕರ್ ಓಣಿಯಲ್ಲಿ ಇರ್ತಕ್ಕಂಥ ಅಭಿಮಾನಿಗಳ ಸಂಘದ ಯುವಕರು ಸುಮಾರು ಒಂದು 20-25 ಯುವಕರು ಪ್ರತಿ ವರ್ಷ ಅವರ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ರು. ಜೊತೆಗೆ ಅವರ ಯಾವುದೇ ಚಿತ್ರಗಳು ಇದ್ದರೂ ಕೂಡ ಬಿಡುಗಡೆ ಆದರೂ ಕೂಡ ಫಸ್ಟ್ ಫಿಲ್ಮನ್ನು ಫಸ್ಟ್ ಶೋ ಆಗಿ ಅವರು ನೋಡ್ತಾ ಇದ್ರು, ಸಂಭ್ರಮ ಪಡ್ತಾ ಇದ್ರು. ಮತ್ತೊಬ್ಬರಿಗೆ ಈ ಥರ ಅಂತ ಒಂದು ಮಾದರಿಯಾಗಿ ಭಾಳ ವರ್ಷಗಳಿಂದ ಸುಮಾರು 7-8 ವರ್ಷಗಳಿಂದ ಮಾಡ್ಕೊತಾನೆ ಬರ್ತಾ ಇದ್ರು. ದುರಂತ ಅಂದರೆ ನಿನ್ನೆ ಈ ಒಂದು ಘಟನೆ ಸಾಕಷ್ಟು ಎಲ್ಲರೂ ಕೂಡ ಒಂದು ರೀತಿ ಅಸಮಾಧಾನಕ್ಕೆ ಮತ್ತು ಬೇಜಾರಕ್ಕೆ ಸಾಕಷ್ಟು ನೋವಿಗೆ ಕೂಡ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ನಡೆದಂಥ ಘಟನೆ ಸುಮಾರು 12 ಗಂಟೆಗೆ ಏನು ಘಟನೆ ನಡೀತು, ಘಟನೆ ನಡೆದಂಥ ಸಂದರ್ಭದಲ್ಲಿ ಅವರ ಪೋಷಕರಿಗಾಗಲಿ ಸಂಬಂಧಿಕರಾಗಲಿ ಏನು ನಡೀತಾ ಇದೆ ಏನಾಗ್ತಿದೆ ಅನ್ನೋದು ಸಹಿತ ಗೊತ್ತಾಗ್ತಾ ಇರಲಿಲ್ಲ. ಆ ಲೆಕ್ಕಕ್ಕೆ ಆ ಒಂದು ಘಟನೆ ನಡೆದಿರುವಂಥದ್ದು. ಯಾಕಂತಂದರೆ ಏನು ಕಟೌಟನ್ನು ನಿರ್ಮಾಣ ನಿಲ್ಲಿಸುವಂಥ ಸಂದರ್ಭದಲ್ಲಿ ಏನು ಹೈಯರ್ ವೋಲ್ಟೇಜಿನ ಒಂದು ಏನು ವಿದ್ಯುತ್ ತಂತಿ ಸ್ಪರ್ಶಿಸಿ ಏನು ಮೃತಪಟ್ಟಿದ ಸಂದರ್ಭದಲ್ಲಿ ಆ ಮೃತಪಟ್ಟಂಥ ತಂದೆ ತಾಯಿಗಳು ಕೂಡ ನಮ್ಮ ಮಕ್ಕಳು ಸತ್ತಿದ್ದಾರೆ, ಇದರಲ್ಲಿ ಇದ್ದಾರೆ ಅನ್ನೋದು ಸಹಿತ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಸುಮಾರು ಒಂದು 10-12 ಜನ ಯುವಕರು ಇರ್ತಾರೆ, ಅದರಲ್ಲಿ ಸಾಕಷ್ಟು ಜನ ಮೂರ್ಛೆ ಹೋಗಿ ಬಿದ್ದಿರ್ತಾರೆ. ಯಾವ ಮಕ್ಕಳಿಗೆ ಏನಾಗಿದೆ ಅನ್ನೋ ಸಹಿತ ರಾತ್ರಿ 12 ಗಂಟೆ ಸುಮಾರು ಎಲ್ಲರೂ ಮಲ್ಕೊಂಡಿರ್ತಾರೆ. ಮಲ್ಕೊಂಡ ಸಂದರ್ಭದಲ್ಲಿ ಇವರು ಬೆಳಗ್ಗೆ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕಂತ ನಿಟ್ಟಿನಲ್ಲಿ ಯುವಕರು ಮುಂದಾಗಿ ಈ ರೀತಿ ಒಂದು ದುರಂತ ಸಾವಿಗೆ ಕಾರಣ ಆಗಿರುವಂಥದ್ದು. ಸದ್ಯ ಈಗಾಗಲೇ ಘಟನೆ ಏನಿದೆ ಸಾಕಷ್ಟು ಏನು ಭಾಳಷ್ಟು ನೋವು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನರು ಕೂಡ ಸಾಕಷ್ಟು VIP ಗಳಾಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು, ಶಾಸಕರು ಸಚಿವರು ಕೂಡ ಈಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದರೆ. ಸರ್ಕಾರ ಕೂಡ ಈಗಾಗಲೇ 2 ಲಕ್ಷ ರೂಪಾಯಿನ ಘೋಷಣೆ ಮಾಡಿದೆ ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಯಾಕಂತಂದರೆ ಯುವಕರು ಇನ್ನೂ ಸಣ್ಣ ಏಜಿನ ಯುವಕರು ಇದ್ದಾರೆ, ಅವರೇ ಅವ್ರ ಕುಟುಂಬಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ಕುಟುಂಬಕ್ಕೆ ಕೇವಲ 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗೋದಿಲ್ಲ ಅನ್ನೋಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಕೂಡ ಈ ಗ್ರಾಮಕ್ಕೆ ಬಂದು ಈ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕನ್ನೋ ಕೂಡ ಒತ್ತಾಯ ಕೂಡ ಇಲ್ಲಿನ ಗ್ರಾಮಸ್ಥರು ಮತ್ತು ಆ ಕುಟುಂಬಗಳು ಕೂಡ ಮಾಡಿದ್ದು. ಹೀಗಾಗಿ ಅವರು ಕೂಡ ಈಗಾಗಲೇ 4-5 ಗಂಟೆ ಒಳಗಡೆ ಈಗಾಗಲೇ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾ ಇದೆ. ಈಗಾಗಲೇ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಹುಬ್ಬಳ್ಳಿ ನಂತರ ಬೈ ರೋಡ್ ಮೂಲಕ ಸೂರಣಿಗಿ ಅಂದರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರಕ್ಕೆ ಬಂದು ಲಕ್ಷ್ಮೇಶ್ವರದಿಂದ ಸೂರಣಿಗಿ ಗ್ರಾಮಕ್ಕೆ ಬಂದು ಆ ಕುಟುಂಬಗಳಿಗೆ ಏನು ಸಾಂತ್ವನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಕೇವಲ ಮಾಹಿತಿ ಈ ಒಂದು ಕುಟುಂಬಕ್ಕೆ ಅಂದರೆ ಒಬ್ಬೊಬ್ಬರೇ ಮಗ ಇರುವಂಥದ್ದು. ಅಂದರೆ ಮುರಳಿ ಅನ್ನೋ ಯುವಕ 22 ವರ್ಷದ ಯುವಕ, ಆ ಕುಟುಂಬಕ್ಕೆ ಒಬ್ಬನೇ ಮಗ, 2 ಹೆಣ್ಮಕ್ಳು. ಆ ಹೆಣ್ಮಕ್ಳನ್ನು ಇದೇ ಯುವಕ ಮದುವೆ ಮಾಡಿಕೊಟ್ಟಿರ್ತಾನೆ, ಆತನೇ ದುಡಿದು ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ. ಆದರೆ ಇದೇ ಈ ಇಡೀ ಕುಟುಂಬಕ್ಕೆ ಊರುಗೋಲಾದಂಥ ಮಗ ಈಗ ಇಲ್ಲ. ಹೀಗಾಗಿ ಇಂಥ ಕುಟುಂಬಗಳಿಗೆ ಏನು ಸಾಂತ್ವನ ಹೇಳೋದು ಅನ್ನುವಂಥದ್ದು ಕೂಡ ಕುಟುಂಬಕ್ಕೂ ಮತ್ತು ಅಲ್ಲಿನ ಜನರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಹೀಗಾಗಿ ಆ ನಟ ಅವರು ಬರ್ತಾ ಇದ್ದಾರೆ, ಅವರು ಕೂಡ ಒಂದು ರೀತಿ ಶಕ್ತಿ ತುಂಬುವಂಥ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು ಅನ್ನೋಂಥ ಕೂಡ ಈಗ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ಸರ್ಕಾರ ಏನಿದೆ ಹೆಚ್ಚಿನ ಪರಿಹಾರ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರ ಒಂದೊಂದು ಕುಟುಂಬಕ್ಕೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಟ ಯಶ್ ಅವರು 4-5 ಗಂಟೆಯ ಒಳಗೆ ಬರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಸೂರಣಿಗಿ ಗ್ರಾಮಕ್ಕೆ ಅವ್ರು ರೀಚ್ ಆಗಬಹುದು ಅಂತ ಹೇಳಿ ಮೊದಲಿಗೆ ಹುಬ್ಬಳ್ಳಿ ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿ ಕಾರ್ನ ಗಮನಿಸ್ತಾ ಇದ್ದೀರಿ. ಯಶ್ ಅವರನ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಕಾರ್ ಕೂಡ ಸಿದ್ಧವಾಗಿದೆ. ಅಲ್ಲಿಂದ ಗದಗದ ಲಕ್ಷ್ಮೇಶ್ವರಕ್ಕೆ ಪ್ರಯಾಣ, ಲಕ್ಷ್ಮೇಶ್ವರದಿಂದ ನೇರವಾಗಿ ಸೂರಣಿಗಿ ಗ್ರಾಮಕ್ಕೆ ನಟ ಯಶ್ ಭೇಟಿಯನ್ನ ಕೊಡಲಿದ್ದಾರೆ. ಅಲ್ಲಿ ತಮ್ಮ ಅಭಿಮಾನಿಗಳ ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಎಂಥ ದುರಂತ ನೋಡಿ, ಅಭಿಮಾನಿಗಳು ಆ ನಟನನ್ನ ಆರಾಧನೆ ಮಾಡ್ತಾ ಇದ್ರು. ಯಶ್ ಅಂದ್ರೆ ಬಹಳ ಇಷ್ಟ. ಯಶ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಮೊದಲಿಗೆ ಹೋಗಿ ನೋಡ್ತಾ ಇದ್ರು. ಯಶ್ ಅವರ ಅಭಿಮಾನಿಗಳ ಒಂದು ಸಂಘವನ್ನ ಕಟ್ಕೊಂಡು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಈ ವರ್ಷವೂ ಕೂಡ ಅದೇ ರೀತಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ 15-20 ಜನ ಯುವಕರ ಒಂದು ತಂಡ, ಯಶ್ ಅಭಿಮಾನಿಗಳ ಒಂದು ಗುಂಪು ಕಟೌಟ್ನ ನಿಲ್ಲಿಸೋದಕ್ಕೆ, ಕಂಪ್ಲೀಟ್ ಕಟೌಟ್ನ ರೆಡಿ ಮಾಡಿ ಅದನ್ನ ನಿಲ್ಲಿಸೋದಕ್ಕೆ ಅಂತ ಹೇಳಿ ಮುಂದಾಗುತ್ತೆ. ಆ ವಿಡಿಯೋನ ಕೂಡ ನಾವೆಲ್ಲರೂ ಗಮನಿಸಿದ್ವಿ. ಹಾಗೆ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಸುಮಾರು 20 ಫೀಟ್ನ ಒಂದು ಕಟೌಟ್ ಅದು ನಿಲ್ಲಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಹೈ ಟೆನ್ಷನ್ ವೈರ್ಗೆ ಟಚ್ ಆಗ್ಬಿಡುತ್ತೆ. ಟಚ್ ಆಗ್ತಾ ಇದ್ದ ಹಾಗೆ ಅಲ್ಲಿ ಜೋರಾದಂತಹ ಕೂಗು, ಜೋರಾದಂತಹ ಕಿರುಚಾಟ, ಚೀರಾಟ ಕೇಳಿ ಬಂದ್ಬಿಡುತ್ತೆ. 3 ಜನ ಸ್ಥಳದಲ್ಲೇ ಸಾವನ್ನಪ್ತಾರೆ. ಆ ಸಾವನ್ನಪ್ಪಿದವರ ಫೋಟೋಗಳನ್ನು ಕೂಡ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಹನುಮಂತ, ಮುರಳಿ ಏಕಾಏಕಿ ಸ್ಥಳದಲ್ಲೇ ತಮ್ಮ ಪ್ರಾಣವನ್ನ ಅವರು ಕಳ್ಕೊಂಡ್ಬಿಡ್ತಾರೆ. ನವೀನ್ ನೀಲಪ್ಪ ಗಾಜಿ. ಅದಾದ ನಂತರ ಒಂದು 8-10 ಜನ ಮೂರ್ಛೆ ಹೋಗ್ತಾರಂತೆ. ಅದರಲ್ಲಿ 3 ಜನರ ಸ್ಥಿತಿ ತೀರಾ ಕ್ರಿಟಿಕಲ್ ಆಗಿದ್ದರಿಂದ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗುತ್ತೆ.
ಆ ಕಟೌಟ್ ನಿಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೇನ್ ನಿಲ್ಲಿಸ್ತಾ ಇದ್ದಾರೆ, ಸ್ಟ್ರೈಟ್ ಆಯ್ತು ಕಟೌಟ್ ಅನ್ನುವಂತಹ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ತಂತಿ ಹೈ ಟೆನ್ಷನ್ ವೈರ್ಗೆ ಟಚ್ ಆಗಿ ಅಭಿಮಾನಿಗಳು ಪ್ರಾಣವನ್ನ ಕಳ್ಕೊಂಡಿರೋದು. ಅಭಿಮಾನಿಗಳ ಸಾವಿನ ಸುದ್ದಿ ಕಿವಿಗೆ ಬೀಳ್ತಾ ಇದ್ದ ಹಾಗೆ ನಟ ಯಶ್ ದೌಡಾಯಿಸಿ ಬರ್ತಿದ್ದಾರೆ ಗದಗದ ಲಕ್ಷ್ಮೇಶ್ವರದಲ್ಲಿರುವಂತಹ ಈ ಸೂರಣಗಿ ಗ್ರಾಮಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.